ಮಹಾಮಹಿಮರಾದಂಥ ವಚನ ಕ್ರಾಂತಿಯ ವಿಶ್ವಕ್ಕೆ ದಾರಿದೀಪವಾದ ಬಸವಣ್ಣನವರ ಜಯಂತಿ ಬಹಳ ಭಕ್ತಿ ಅಭಿಮಾನದ ಮೇಲೆ ಬಸವ ಜಯಂತಿಯನ್ನ ಇಡೀ ರಾಜ್ಯ ಮತ್ತು ಹೊರಗಡೆ ಆಚರಣೆ ಮಾಡ್ತಾ ಇದ್ದಾರೆ. ಬಸವ ಜಯಂತಿ ಆಚರಣೆ ಮಾಡ್ತಕ್ಕಂಥ ಅವ್ರಿಗೆ ಗೊತ್ತಿಲ್ಲ ಇವನಾರವ ಇವ ನಮ್ಮವ ಈ ವಚನವನ್ನ ನಾವು ಓದಬಹುದು. ಯಾರು ಇದನ್ನ ಆಚರಣೆ ಮಾಡ್ತಾ ಇಲ್ಲ. ಸಾರ್ವಜನಿಕರಾಗಲಿ, ಸರ್ಕಾರ ಆಗಲಿ, ನ್ಯಾಯಾಲಯಗಳಾಗಲಿ, ಮಾಧ್ಯಮಗಳಾಗಲಿ ಯಾರೂ ಆಚರಣೆ ಮಾಡ್ತಾ ಇಲ್ಲ. ಕಲಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಇದರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾರು ಇದರ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಇದು ಬರೀ ನೋವಾಗುತ್ತೆ. ಬಸವಣ್ಣನವರ ಜಯಂತಿಯನ್ನು ಮಾಡುವುದಕ್ಕೆ ಯಾರಿಗೂ ಗೌರವ ಇಲ್ಲ ಇವತ್ತಿನ ಪರಿಸ್ಥಿತಿಯಿಂದ. ಕೆಲವರು ಹೇಳ್ತಾರೆ ಬಸವಣ್ಣನವರ ದಾಸೋಹ ನಮ್ಮ ಗ್ಯಾರಂಟಿ ಅಂತ. ಗ್ಯಾರಂಟಿಯಲ್ಲಿ ಬಸವಣ್ಣನವರ ದಾಸೋಹದಲ್ಲಿ ಒಂದಕ್ಕೊಂದು ಸಂಬಂಧವಿಲ್ಲ. ಛಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನು ಅಲ್ಲೇನೆಂಬ. ಯಾರು ಇದ್ರ ಬಗ್ಗೆ ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ. ಬಸವಣ್ಣನವರ ವಚನವನ್ನ ಪ್ರಾಮಾಣಿಕವಾಗಿ ನೀವು ಪಾಲಿಸಿದ್ರೆ ಬಸವ ಜಯಂತಿಯನ್ನ ಮಾಡೋದಕ್ಕೆ ನಿಮಗೆ ಹಕ್ಕಿದೆ, ಅಧಿಕಾರ ಇದೆ, ಪ್ರಾಮಾಣಿಕತೆ ಇದೆ. ಬಸವಣ್ಣವರ ಜಯಂತಿಯನ್ನ, ಬಸವ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬಸವಣ್ಣನವರ ಜಯಂತಿಯನ್ನ ಮಾಡುವುದಕ್ಕೆ ನಿಮಗೆ ಅಧಿಕಾರ ಏನಿದೆ? ಸರ್ಕಾರಕ್ಕಾಗ್ಲಿ, ಸಾರ್ವಜನಿಕಕ್ಕಾಗ್ಲಿ, ನ್ಯಾಯಾಂಗಕ್ಕಾಗ್ಲಿ, ಮಠಾಧಿಪತಿಗಳಿಗಾಗ್ಲಿ, ಮಠಗಳಿಗಾಗ್ಲಿ ಬಸವ ತತ್ವವನ್ನ ಪ್ರಾಮಾಣಿಕವಾಗಿ ಪಾಲಿಸದೇ ಇದ್ದರೆ ನಿಮಗೆ ಬಸವ ಜಯಂತಿ ಮಾಡೋದಕ್ಕೆ ಏನು ಅಧಿಕಾರ ಇದೆ? ಬಸವ ಜಯಂತಿಯನ್ನು ಮಾಡಬೇಕಾದ್ರೆ ಬಸವ ತತ್ವ ಸಿದ್ಧಾಂತವನ್ನ ನೀವು ಅಳವಡಿಸ್ಕೊಳ್ಬೇಕು. ಬಸವ ತತ್ವ ಸಿದ್ಧಾಂತವನ್ನ ನೀವು ಜಾರಿಗೆ ತರಬೇಕು. ಬಸವ ಜಯಂತಿಯನ್ನ ಬರೀ ನಾಟಕೀಯವಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕನ್ನಡ ಚಳವಳಿ ಪಕ್ಷ ಪ್ರತಿ ವರ್ಷ ಆದರ್ಶವಾಗಿ, ಅಭಿಮಾನದಿಂದ, ಪ್ರೀತಿಯಿಂದ ಬಸವ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಬೆಳ್ಳಿಯ ರಥದಲ್ಲಿ ಬಸವಣ್ಣವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ.